ಹಾಯ್ ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಸೂರಜ್ ಗೌಡ. ನಾನು ಬೆಳಗ್ಗೆ ಇವತ್ತು ಸ್ನಾನ ಮಾಡಿಕೊಂಡು ಟಿಫನ್ ಮಾಡ್ಕೊಂಡು ಸ್ವಲ್ಪ ಈಚೆ ಹೋಗ್ತಾ ಇದ್ದೀನಿ. ನಿಮಗೆ ಈಚೆ ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನನ್ನ ವಿಡಿಯೋ ನೋಡ್ತಾ ಇರಿ ಗೈಸ್. ನಾನು ಬೆಳಗ್ಗೆ ರೆಡಿಯಾಗಿ ಹೋಗಿದ್ದೆ ನಮ್ಮ ಬೆಂಗಳೂರಲ್ಲಿರುವ ಮಲ್ಲೇಶ್ವರಂಗೆ ಹೋಗ್ತಿದ್ದಂಗೆ ನಾನು ಫಸ್ಟ್ ಹೋಗಿದ್ದು ಟೆಂಪಲ್ಸ್ಗೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಈ ಟೆಂಪಲ್ಸ್ಗೆಲ್ಲ. ನೀವು ಒಂದು ಸತಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಗೈಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದೇ ಹತ್ರ 4 ದೇವಸ್ಥಾನ ಇದೆ. ಒಂದು ಗಂಗಮ್ಮ ಟೆಂಪಲ್ಲು, ಇನ್ನೊಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಇನ್ನೊಂದು ಶ್ರೀ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ, ಲಾಸ್ಟ್ ಒನ್ನು ದಕ್ಷಿಣಾಮುಖ ತೀರ್ಥಕ್ಷೇತ್ರ ಕಲ್ಯಾಣ ಅಂತ. ಸೊ ಗೈಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಫಸ್ಟ್ ಹೋಗಿದ್ದೆ ಗಂಗಮ್ಮ ದೇವಸ್ಥಾನಕ್ಕೆ. ನನಗೆ ಒಳಗಡೆ ಹೋಗ್ತಾ ಇದ್ದಂಗೆ ಪೀಸ್ಫುಲ್ ಮೈಂಡ್ ಆಯಿತು ಗೈಸ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಗೋಲ್ಡನ್ ಟೆಂಪಲ್ ಥರ ಇದೆ. ನೀವು ಒಂದು ಸತಿ ವಿಸಿಟ್ ಮಾಡಿ. ನಾನು ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ತೀರ್ಥ ಪ್ರಸಾದ ಇಸ್ಕೊಂಡು ಈಚೆ ಬರ್ತಾ ಇದ್ದಂಗೆ ರಥದಲ್ಲಿ ಒಂದು ದೇವ್ರು ಕುಣಿಸಿದ್ರು ಗೈಸ್. ನಿಂಬೆಹಣ್ಣು ಅಲಂಕಾರ ಎಲ್ಲ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಹಾಗೆ ಈಚೆ ಬರ್ತಿದ್ದಂಗೆ ನಾನು ಸೆಕೆಂಡ್ ಹೋಗಿದ್ದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ನಾನು ಅಲ್ಲಿ ಹೋಗ್ತಿದ್ದಂಗೆ ತೀರ್ಥ ಪ್ರಸಾದ ಎಲ್ಲ ಇಸ್ಕೊಂಡು ಈಚೆ ಬರ್ತಿದ್ದಂಗೆ ಒಂದು ಲೈನ್ಸ್ ನೋಡಿದೆ. ನೋಡಿ ಗೈಸ್, ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನೀವು ನೋಡಿ, ಇದು ನೋಡಿ ನಿಮಗೆ ಗೊತ್ತಾಗುತ್ತೆ ಅಪ್ಪ ಅಮ್ಮನ ಹೇಗೆ ನೋಡ್ಕೊಬೇಕು ಅಂತ. ಸೊ ಗೈಸ್, ನಾನು ನೆಕ್ಸ್ಟ್ ಹೋಗಿದ್ದೆ ಶ್ರೀ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಅಂತ. ಶ್ರೀ ಮಲ್ಲೇಶ್ವರಂ ಅಂತ ಹೆಸರು ಬಂದಿದೆ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನದಿಂದ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಗೈಸ್. ನಾನು ಒಳಗಡೆ ಹೋಗ್ತಾ ಇದ್ದಂಗೆ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ದೇವಸ್ಥಾನ ಎಲ್ಲ. ಇನ್ನೂ ದೇವಸ್ಥಾನ ಓಪನ್ ಮಾಡಿರಲಿಲ್ಲ. ಸೊ ಹಾಗೆ ಒಂದು ರೌಂಡ್ ಹಾಕೊಂಬರೋಣ ಅಂತ ಓದ್ತಾ ಇದ್ದಂಗೆ ನಾನು ಇಲ್ಲಿ ನೋಡಿದೆ ಗೈಸ್. ತುಂಬ ಎಲ್ಲ ಚೆನ್ನಾಗಿ ರೆಡಿ ಮಾಡಿದರು. ಹಾಗೆ ಆ ದೇವಸ್ಥಾನ ಎಲ್ಲ ವಿಸಿಟ್ ಮಾಡಿಕೊಂಡು ಈಚೆ ಬಂದೆ. ನಾನು ನೆಕ್ಸ್ಟ್ ಹೋಗಿದ್ದೆ ಶ್ರೀ ದಕ್ಷಿಣಾಮುಖ ನಂದಿ ತೀರ್ಥ ಕಲ್ಯಾಣ ಕ್ಷೇತ್ರ ಅಂತ. ಇದಂತೂ ತುಂಬ ಚೆನ್ನಾಗಿದೆ ಗೈಸ್. ನಮ್ಮ ಬೆಂಗಳೂರಲ್ಲಿ ಈ ಥರ ಎಲ್ಲೂ ಇಲ್ಲ ನೋಡಿ. ಕಲ್ಯಾಣಿಯಲ್ಲಿ ಆಮೆ, ಮೀನು ಎಲ್ಲ ಇದೆ. ಸೊ ಗೈಸ್, ಈ ಟೆಂಪಲಲ್ಲಿ ನಂದಿ ಬಾಯಿಂದ ನೀರು ಬರ್ತಾ ಇರೋದು. ಶಿವನ ಮೇಲೆ ತುಂಬ ಚೆನ್ನಾಗಿದೆ ಗೈಸ್. ನನಗಂತೂ ಸಖತ್ ಇಷ್ಟ ಆಯಿತು. ನೀವು ಹೋಗಿ ವಿಸಿಟ್ ಮಾಡಿ ಗೈಸ್. ನಾನು ಟೆಂಪಲ್ ಮುಗಿಸ್ಕೊಂಡು ಹೋಗಿದ್ದೆ ನೆಕ್ಸ್ಟು ಈಟ್ರಾಜಗೆ. ಇಲ್ಲಿ ಇನ್ನೊಂದೇನು ಅಂದರೆ, ಸೊ ಪ್ಲಾಸ್ಟಿಕ್ ಯೂಸೇ ಮಾಡಲ್ಲ ಗೈಸ್. ಇವರು ಸಿಪ್ಪೆಲೆ ಜ್ಯೂಸ್ ಕೊಡ್ತಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನನಗೆ ಕಲ್ಲಂಗಡಿ ಸಿಪ್ಪೆಲೆ ಕೊಡ್ತಾಯಿದ್ದಾರೆ. ನಾನಂತೂ ಅದನ್ನು ಕುಡಿದ್ಬಿಟ್ಟು ಫಿದಾಗೋದೆ ಗೈಸ್. ನನಗಂತೂ ಈಟ್ರಾಜ ತುಂಬ ಇಷ್ಟ ಆಯಿತು. ನೀವು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಈ ಶಾಪ್ನ ವಿಸಿಟ್ ಮಾಡಿ. ಈಟ್ರಾಜ ಅಂತ ಇದ್ರ ಹೆಸರು. ಸೊ ಗೈಸ್, ನಾನು ನೆಕ್ಸ್ಟ್ ಹೋಗಿದ್ದು ಊಟ ಮಾಡೋಣ ಡ್ರೈ ಗೋಬಿ ಸೆಂಟರ್ಗೆ ಹೋದೆ. ಸೊ ಗೈಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬಿರಿಯಾನಿ ಸಖತ್ತಾಗಿದೆ. ಮಶ್ರೂಮ್ ಬಿರಿಯಾನಿ ಆ್ಯಂಡ್ ಪನ್ನೀರ್ ಕಬಾಬ್ ಅಂತೂ ಟೇಸ್ಟಿಯಾಗಿ ಸ್ಪೈಸಿಯಾಗಿ ಸಖತ್ತಾಗಿತ್ತು ಗೈಸ್. ಹಾಗೆ ನಾನು ಡ್ರೈ ಗೋಬಿ ಒಂದು ಪ್ಲೇಟ್ ತೊಗೊಂಡು ತಿಂದೆ. ನಿಂಬೆಹಣ್ಣು ಇಸಿಕ್ಬಿಟ್ಟು ತಿಂತಿದ್ದೆ ಫ್ರೆಂಡ್ಸ್. ಅದ್ರ ಮುಂದೆ ಯಾವ ಚಿಕನು ಬೇಡ ಗೈಸ್. ನಾನೆಲ್ಲ ಮುಗಿಸ್ಕೊಂಬಂದಿದ್ದೆ. ಮನೆಗೆ ಬರಬೇಕಾದ್ರೆ ವಿಧಾನಸೌಧ ಮುಂದೆ ನೋಡಿ ಗೈಸ್. ವಿಧಾನಸೌಧ ನೋಡೋಕ್ಕೆ ಎಷ್ಟು ಚೆಂದ. ಸೊ ಗೈಸ್, ನಮ್ಮಮ್ಮ ಊಟಕ್ಕೆ ಸೊಪ್ಪು ಮುದ್ದೆ ಅನ್ನ ಮಾಡಿದರು. ಸೊ ಸೈಡ್ಸ್ಗೆ ಹಪ್ಪಳ ಹಾಕೋಣ ಅಂತ ಹೇಳ್ಬಿಟ್ಟು ಹಪ್ಪಳ ಹಾಕೊತಾ ಇದ್ದೀನಿ. ಸೊ ನೋಡಿ ಗೈಸ್, ಈ ಹಪ್ಪಳ ನಾವು ಡಿಮಾರ್ಟಿಂದ ತಂದಿರೋದು. ಗ್ರೀನ್, ಆರೆಂಜ್ ಆ್ಯಂಡ್ ವೈಟು 3 ಕಲರ್ಸ್ ಇರುತ್ತೆ. ಸೊ ತಿನ್ನೋಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಗೈಸ್. ನೀವು ಡಿಮಾರ್ಟ್ಗೆ ಹೋದಾಗ ಈ ಸತಿ ಟ್ರೈ ಮಾಡಿ ತೊಗೊಂಬನ್ನಿ. ತಿನ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ನನಗೆ ಹೇಳಿ ಹೆಂಗಿರುತ್ತೆ ಅಂತ. ನೋಡಿ ಗೈಸ್, ನಾನೀಗ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಗೈಸ್. ತಿನ್ನೋಕ್ಕೆ ಮಾತ್ರ ಸಖತ್ತಾಗಿರುತ್ತೆ. ನೋಡಿ ಗೈಸ್, ಹೇಗೆ ಬಂದಿದೆ. ಸೊ ಗೈಸ್, ಇವತ್ತು ಈಚೆಲ್ಲ ಹೋಗಿ ಬಂದಮೇಲೆ ಸ್ವಲ್ಪ ಕೆಲಸ ಇತ್ತು. ಸೊ ಮಾಡ್ತಾಯಿದ್ದೀನಿ ಗೈಸ್. ಹೇಳಬೇಕು ಅಂದರೆ ಇವತ್ತು ಮಲ್ಲೇಶ್ವರಮಲ್ಲಿ ಟೆಂಪಲ್ಸು ಆ್ಯಂಡ್ ಈಟ್ರಾಜ ಆ್ಯಂಡ್ ಫುಡ್ಡು ಸೊ ಸೂಪರಾಗಿತ್ತು ಗೈಸ್. ನೀವು ಒಂದು ಸತಿ ಮಲ್ಲೇಶ್ವರಂಗೆ ಹೋಗಿ ಟೆಂಪಲ್ ವಿಸಿಟ್ ಮಾಡಿ. 4 ಟೆಂಪಲ್ಸು ಒಂದೇ ಥರ ಇದೆ ಗೈಸ್. ಒಂದು ಗಂಗಮ್ಮ ಟೆಂಪಲ್ಲು, ಇನ್ನೊಂದು ಕಾಡು ಮಲ್ಲಿಕಾರ್ಜುನ, ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಶ್ರೀ ದಕ್ಷಿಣಾಮುಖ ನಂದಿ ಕ್ಷೇತ್ರ ಅಂತ. ಸೊ ಗೈಸ್, ನೀವು ವಿಸಿಟ್ ಮಾಡಲೇಬೇಕು. ಯಾಕಂದರೆ ತುಂಬ ಚೆನ್ನಾಗಿದೆ. ಪೀಸ್ಫುಲ್ಲಾಗಿ ಮೈಂಡ್ಫುಲ್ಲಾಗಿದೆ. ಸೊ ಅಲ್ಲಿ ಹೋಗ್ತಾ ಇದ್ದಂಗೆ ಒಂಥರ ಸ್ವರ್ಗ ಗೈಸ್. ಎಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ. ಅಲ್ಲಿ ಹೋಗ್ಬಿಟ್ಟು ಆ ದೇವ್ರ ದರ್ಶನ ಮಾಡಬೇಕು ಅಂದರೆ ಸೊ ಪುಣ್ಯ ಮಾಡಿರಬೇಕು. ನೀವು ಆ ಪುಣ್ಯನ ಪಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ನನಗೆ ಇನ್ನೊಂದೇನು ಅನಿಸಿದಂದರೆ, ಅಲ್ಲಿ ಮಲ್ಲೇಶ್ವರಮಲ್ಲಿ ಶ್ರೀ ತಿರುಪತಿ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಒಂದಿದೆ. ಅಲ್ಲೇನು ಅಂದರೆ ಸೇಮ್ ತಿರುಪತಿ ಥರನೇ ಇದೆ ಅಂತೆ. ಲಾಡು ಕೊಡ್ತಾರೆ. ಸೊ ನಾನು ಅಲ್ಲಿಗೂ ಹೋಗಿದ್ದೆ, ಬಟ್ ಆ ದೇವಸ್ಥಾನ ಕ್ಲೋಸ್ ಮಾಡಿದರು. ನೆಕ್ಸ್ಟ್ ಟೈಮ್ ಹೋದಾಗ ಆ ದೇವಸ್ಥಾನ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಗೈಸ್, ನೆಕ್ಸ್ಟ್ ಇನ್ನೊಂದೇನು ಅಂದರೆ ಈಟ್ರಾಜಗೆ ಹೋದೆ. ಈಟ್ರಾಜದಲ್ಲಿ ನಂಗೆ ಸಖತ್ ಇಷ್ಟ ಆಯಿತು. ನಾನು ತೊಗೊಂಡಿದ್ದು ಬಂದು ಕಲ್ಲಂಗಡಿ ಜ್ಯೂಸು. ಅದು ಮಾತ್ರ ಸಖತ್ತಾಗಿತ್ತು ಗೈಸ್. ಅಲ್ಲಿ ಇನ್ನೊಂದೇನು ಅಂದರೆ, ಫ್ರೂಟ್ಸ್ನ ವೇಸ್ಟ್ ಮಾಡಲ್ಲ. ಅವರು ಜ್ಯೂಸ್ ಮಾಡಿ ಫ್ರೂಟಲ್ಲೇ ಜ್ಯೂಸ್ ಹಾಕ್ಕೊಡ್ತಾರೆ. ನನಗಂತೂ ತುಂಬ ಇಷ್ಟ ಆಯಿತು, ಸಖತ್ತಾಗಿತ್ತು. ನಾನು ನಾಳೆ ಇನ್ನೂ ವಿಡಿಯೋಸ್ ಮಾಡ್ತೀನಿ. ಸೊ ನಾಳೆ ಸಿಗ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಗಾಯ್ಸ್.